ನಿಲುಸುಗಲ್ಲು ಪತ್ತೆ. ಗಂಗಾವತಿ ತಾಲೂಕಿನ ಆಘೋಲಿ ಸನಿಹದ ಬೆಟ್ಟ ಪರಿಸರದಲ್ಲಿ 2500 ವರ್ಷಗಳ ಹಿಂದಿನ ಶವಗುಣಿಯ ಮೇಲೆ ನೆಟ್ಟ ನಿಲುಸುಗಲ್ಲು ಪತ್ತೆಯಾಗಿದೆ ಎಂದು ಸಂಶೋಧಕ ಡಾಕ್ಟರ್ ಶರಣಪ್ಪ ಕೋಲ್ಕಾರ್ ತಿಳಿಸಿದ್ದಾರೆ. ಗಡ್ಡಿ ಆಘೋಲಿ ರಸ್ತೆಯ ಬಲಬದಿಗೆ ಬೂದಿಗುಡ್ಡದ ಬುಡದಲ್ಲಿ ಈ ನಿಲುಸುಗಲ್ಲು ಇದೆ. 4 ಫೀಟ್ ಎತ್ತರ, 1 ಫೀಟ್ ಅಗಲವಾಗಿದೆ. ನೈಸರ್ಗಿಕ ಶಿಲೆಯಾಗಿರುವುದರಿಂದ ಸಮ ಪ್ರಮಾಣದಲ್ಲಿ ಇರದೆ ಅಂಕುಡೊಂಕಾಗಿದೆ. ಮೂಲದಲ್ಲಿ ನಿಲುಸುಗಲ್ಲಿನ ಸುತ್ತಲೂ ಶಿಲಾವೃತ್ತವಿದ್ದಿತು, ಆದರೆ ಈಗ ಹಾಳಾಗಿದೆ. 2200 ರಿಂದ 3000 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ವಾಸವಿದ್ದ ಬುಡಕಟ್ಟು ಸಮಾಜಕ್ಕೆ ಸೇರಿದ ಸಮಾಧಿ ಇದಾಗಿದೆ. ಕಬ್ಬಿಣ ಯುಗ, ಬೃಹತ್ ಶಿಲಾಯುಗಕ್ಕೆ ಸೇರಿದ ಈ ಜನ ಸತ್ತವರಿಗಾಗಿ ಹಲವು ರೀತಿಯ ಸಮಾಧಿಗಳನ್ನು ನಿರ್ಮಿಸುವ ಪದ್ಧತಿಯನ್ನ ಹೊಂದಿದ್ದರು. ಅವುಗಳಲ್ಲಿ ಶವಗುಣಿಯ ಮೇಲೆ ಈ ರೀತಿ ಎತ್ತರವಾದ ನೈಸರ್ಗಿಕ ಶಿಲಾ ಚಪ್ಪಡಿಯನ್ನ ನಿಲ್ಲಿಸಿ ಅದರ ಸುತ್ತಲೂ ತುಂಡು ಕಲ್ಲುಗಳಿಂದ ವೃತ್ತಾಕಾರದಲ್ಲಿ ಜೋಡಿಸುವ ಪದ್ಧತಿಯು ಒಂದಾಗಿದೆ. ಈ ಪ್ರಕಾರಕ್ಕೆ ಶಿಲಾವೃತ್ತದೊಳಗಿನ ನಿಲುಸುಗಲ್ಲು ಎಂದು ಪುರಾತತ್ವ ಶಾಸ್ತ್ರಜ್ಞರು ಹೆಸರಿಸಿದ್ದಾರೆ. ಸಾಮಾನ್ಯವಾಗಿ ಹಿರೇಬೆಣಕಲ್, ಮೊರೇರ್ ಗುಡ್ಡದಲ್ಲಿರುವಂತೆ ಈ ಜನರ ವಿವಿಧ ರೀತಿಯ ಸಮಾಧಿಗಳು ಒಂದು ಕಡೆ ಕಂಡುಬರುತ್ತವೆ. ಆದರೆ ಈ ನಿಲುಸುಗಲ್ಲಿನಂತೆ ಅಪರೂಪವಾಗಿ ಅಲ್ಲಲ್ಲಿ ಒಂದೊಂದೇ ಕಂಡುಬರುತ್ತವೆ. ಈ ಜನ ತಮ್ಮವರು ವಸತಿಯ ಜಾಗದಲ್ಲಿ ಸತ್ತರೆ ಅವರನ್ನು ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಹೂತು ಸಮಾಧಿ ಕಟ್ಟುತ್ತಿದ್ದರು. ಆದರೆ ಇವರು ಬೇಟೆಗಾಗಿಯೋ ಅಥವಾ ಇನ್ನಿತರ ಕಾರಣಕ್ಕಾಗಿಯೋ ದೂರ ತೆರಳಿದ್ದಾಗ ಅವರಲ್ಲಿ ಯಾರಾದರೂ ಒಬ್ಬರು ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅವರ ಶವವನ್ನು ಒಯ್ಯಲು ಸಾಧ್ಯವಾಗದೆ ಆ ಜಾಗದಲ್ಲಿ ಹೂಳುತ್ತಿದ್ದರು. ಕೆಲ ದಿನಗಳ ನಂತರ ಬಂದು ಆ ಶವಗುಣಿಯ ಮೇಲೆ ಬೆಟ್ಟದಿಂದ ಆಯ್ದು ತಂದ ಚಪ್ಪಡಿ ಕಲ್ಲನ್ನ ನೆಡುತ್ತಿದ್ದರು. ಕೆಲವು ಸಲ ಅದರ ಸುತ್ತಲೂ ತುಂಡು ಕಲ್ಲುಗಳನ್ನ ವೃತ್ತಾಕಾರದಲ್ಲಿ ಜೋಡಿಸುತ್ತಿದ್ದರು. ಹಾಗೆ ನಿರ್ಮಿಸಿದ ಒಂದು ಸಮಾಧಿಯೇ ಆಘೋಲಿಯ ಈ ನಿಲುಸುಗಲ್ಲು. ಇದರಿಂದ ಗಂಗಾವತಿ ಪ್ರದೇಶದ ಆದಿಮ ಬುಡಕಟ್ಟು ಸಮುದಾಯಗಳ ಚಲನವಲನ ಮತ್ತು ಶವ ಸಂಸ್ಕಾರ ಪದ್ಧತಿಯನ್ನ ತಿಳಿಯಬಹುದಾಗಿದೆ. ಮತ್ತು ಈ ನಿಲುಸುಗಲ್ಲುಗಳ ಮುಂದೆ ಕಲ್ಗೊಂಬೆಯ ಆಕಾರ ಪಡೆದುಕೊಂಡವೆಂದು ಡಾಕ್ಟರ್ ಕೋಲ್ಕಾರ್ ಅಭಿಪ್ರಾಯಪಟ್ಟರು. ಈ ನಿಲುಸುಗಲ್ಲು ಶೋಧನೆಯ ತಂಡದಲ್ಲಿ ಹಿರೇಬೆಣಕಲ್ನ ಮಂಜುನಾಥ್ ದೊಡ್ಡಮನಿ ಮತ್ತು ಗಂಗಾವತಿಯ ಹರನಾಯ್ಕ ಇದ್ದರೆಂದು ತಿಳಿಸಿದರು.